ಯಲಹಂಕದ ರೈಲ್ವೆ ಗಾಲಿ ಕಾರ್ಖಾನೆ 2025-26ನೇ ಸಾಲಿನಲ್ಲಿ ಉತ್ಪಾದನೆ ಮತ್ತು ರವಾನೆಯಲ್ಲಿ ಹೊಸ ದಾಖಲೆ ಬರೆದಿದ್ದು 70ನೇ ರೈಲ್ವೆ ವಾರದ ಆಚರಣೆ ಕಾರ್ಯಕ್ರಮಕ್ಕೆ ಕಾರ್ಖಾನೆಯ ಪ್ರಧಾನ ವ್ಯವಸ್ಥಾಪಕ ಮನೋರಂಜನ್ ಪ್ರಧಾನ್ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ರೈಲ್ವೆ ಗಾಲಿ ಕಾರ್ಖಾನೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ನೌಕರರಿಗೆ ಪ್ರಧಾನ ವ್ಯವಸ್ಥಾಪಕ ಮನೋರಂಜನ್ ಪ್ರಧಾನ್ ಅವರು ಸೇವಾ ಪ್ರಶಸ್ತಿಗಳನ್ನು ವಿತರಿಸಿದರು. ಈ ವೇಳೆ ರೈಲ್ವೆ ಗಾಲಿ ಕಾರ್ಖಾನೆಯ ಪ್ರಧಾನ ಮುಖ್ಯ ಕಾರ್ಮಿಕಾಧಿಕಾರಿ ಶುಜಾ ಮೊಹಮ್ಮದ್, ಸಿಬ್ಬಂದಿ ಪರಿಷತ್ನ ಜಂಟಿ ಕಾರ್ಯದರ್ಶಿ ದಯಾನಂದ್ ರಾವ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮನೋರಂಜನ್ ಪ್ರಧಾನ್ 2025-26ನೇ ಸಾಲಿನಲ್ಲಿ ಕಾರ್ಖಾನೆಯು ಉತ್ಪಾದಿಸಿರುವ ಚಕ್ರಗಳು ಮತ್ತು ಆಕ್ಸಲ್ಗಳು, ವೀಲ್ ಸೆಟ್ಗಳು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಎಲ್ಲಾ ಸಾಮಗ್ರಿಗಳ ತಯಾರಿಕೆಯಲ್ಲಿ ಬಹುತೇಕ ಏರಿಕೆ ಕಂಡಿದೆ. ಇದು ಇತಿಹಾಸದಲ್ಲಿ ಅತಿ ಹೆಚ್ಚು ಉತ್ಪಾದನೆಯಾಗಿದೆ ಎಂದರು. ಕಾರ್ಖಾನೆಯ ವಾರ್ಷಿಕ ವಹಿವಾಟು 3,000 ಕೋಟಿ ರೂಪಾಯಿ ತಲುಪಿದ್ದು ಹೆಚ್ಚಿನ ಆದಾಯ ಗಳಿಸಿದ್ದು ನೌಕರರ ಶ್ರಮದಿಂದ ಇದು ಸಾಧ್ಯವಾಗಿದೆ ಎಂದು ನೌಕರರನ್ನು ಶ್ಲಾಘಿಸಿದ ಅವರು, ಆಧುನೀಕರಣದಿಂದ ಉತ್ಪಾದನಾ ಸಾಮರ್ಥ್ಯವನ್ನು ಸಹ ಹೆಚ್ಚಿಸಲಾಗಿದೆ ಎಂದು ಹೇಳಿದರು. 26 wheels as compared to 2,01,150 wheels in the previous year, thus registering 4% growth in wheels. Axle production also witnessed remarkable growth, with output increasing to 1,22,000 axles, reflecting an increase of 30% growth over the previous year.